ಆತ್ಮೀಯ ಪಾಲಕರೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿಗಳೇ, ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಾರಟಗಿ ವತಿಯಿಂದ ಈ ವಿಡಿಯೋನ ಪ್ರಸ್ತುತಪಡಿಸಲಾಗುತ್ತಿದ್ದು, ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಹೊಸ ಇನಿಷಿಯೇಟಿವ್ನ ತೆಗೆದುಕೊಂಡು ಬಂದಿದ್ದೇನೆ. ಅದೇನಪ್ಪ ಅಂದರೆ ಟಾರ್ಗೆಟ್ ನವೋದಯ 2026. My dear students and parents, this video is represented by Sri Guru Coaching Classes Karatagi. In this video, I bring some new initiative for your upcoming Navodaya exam. That initiative name is Target Navodaya 2026. Before going to discuss that one, up to now you are not subscribed our YouTube channel, means Sri Guru Coaching Classes YouTube channel. Subscribe it, like it, share it as much as possible from your side. You want to take the more information regarding about our online classes, means contact the below number. We will give classes Kannada medium as well as English medium. ವಿದ್ಯಾರ್ಥಿಗಳೇ, ಈ ಟಾರ್ಗೆಟ್ ನವೋದಯ 2026 ಅನ್ನು ಡಿಸ್ಕಸ್ ಮಾಡೋದಕ್ಕಿಂತ ಮುಂಚಿತವಾಗಿ ಇಲ್ಲಿಯವರೆಗೂ ನಮ್ಮ ಶ್ರೀ ಗುರು ಕೋಚಿಂಗ್ ಕ್ಲಾಸಸ್ ಕಾರಟಗಿಯನ್ನು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಜೊತೆಗೆ ನಾವು ಕನ್ನಡ ಹಾಗೂ ಆಂಗ್ಲ ಮಾಧ್ಯಮ ಎರಡೂ ಮಾಧ್ಯಮದಲ್ಲಿ ನಾವು ಇದನ್ನು ಟಾರ್ಗೆಟ್ ಏನು ಆನ್ಲೈನ್ ಕ್ಲಾಸನ್ನು ಕೊಡ್ತಾ ಬಂದಿದ್ದೇವೆ, ಇವಾಗೂ ಕೊಡ್ತಾ ಹೋಗ್ತೀವಿ. ವಿದ್ಯಾರ್ಥಿಗಳೇ, ಇದರ ಜೊತೆಗೇನೆ ನಾನು ನಿಮಗೆ ನವೋದಯ ಸೈನಿಕ ಮಿಲಿಟರಿ ಅಂದರೆ RMS ಎಕ್ಸಾಮ್, ಮೊರಾರ್ಜಿ ಹಾಗೂ ಇನ್ನಿತರ ಪರೀಕ್ಷೆಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು ಅಂದರೆ ನಿಮಗೆ ಡೌಟೆಡ್ ಪ್ರಶ್ನೆಗಳನ್ನು ಕಳಿಸಿದರೆ ಅದಕ್ಕೆ ಉತ್ತರವನ್ನು ನಾನು ವಾಪಸ್ ಕೊಡ್ತೀನಿ. ಜೊತೆಗೆ ಆ ಸೊಲ್ಯೂಷನ್ ಅನ್ನು ಕೂಡ ಮುಂಬರುವ ವಿಡಿಯೋಗಳಲ್ಲಿ ನಾವು ಅಪ್ಲೋಡ್ ಮಾಡ್ತಾ ಹೋಗ್ತೀವಿ. ಓಕೆ, ಇದನ್ನ ನೀವು ಬಹಳಷ್ಟು ಮುಖ್ಯ ಆಗುತ್ತೆ. ಅಂದರೆ ನೀವು ಪರೀಕ್ಷೆಗೆ ಪ್ರಿಪೇರ್ ಆಗಿರ್ತಾರ, ಆ ಪ್ರಿಪೇರ್ ಆದಲ್ಲಿ ನಿಮ್ಮಲ್ಲಿರೋ ಗೊಂದಲಗಳನ್ನು ಕ್ಲಿಯರ್ ಮಾಡೋದಕ್ಕೋಸ್ಕರ ಇದನ್ನ ನಾನು ಇನಿಷಿಯೇಟಿವ್ನ ತಗೊಂಡಿದ್ದೀನಿ. ಅಂದರೆ ನಿಮ್ಮಲ್ಲಿರೋ ಡೌಟ್ ಪ್ರಶ್ನೆಗಳನ್ನು ನಾನು ಕಳಿಸಿ ಏನು ಕಳಿಸ್ಬೇಕಂದ್ರೆ, ಓಕೆ, ಕೆಳಗೆ ಕಾಣುವಂತಹ ವಾಟ್ಸಪ್ ನಂಬರ್ಗಳಿಗೆ ನೀವೇನು ಮಾಡಬೇಕು, ನಿಮ್ಮ ಹೆಸರು, ಡೌಟ್ ಕ್ವಶನ್ ಯಾವ ಊರು ಅಂತ ಕಳಿಸಿದ್ರೆ ಸಾಕು, ಅದನ್ನು ನಾನು ನಿಮಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಈ ಟಾರ್ಗೆಟ್ ನವೋದಯ 2026 ಕ್ಲಾಸಸ್ ಯಾವಂದ್ರೆ ಆಗಸ್ಟ್ 15ರಿಂದ ಪ್ರಾರಂಭ ಆಗ್ತದೆ. ಇನ್ನು ಆಗಸ್ಟ್ 15ಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದನ್ನ ಫುಲ್ ಇನ್ಫಾರ್ಮೇಶನ್ ನಾನು ನೆಕ್ಸ್ಟ್ ಸ್ಲೈಡಲ್ಲಿ ಹೇಳ್ತಾ ಹೋಗ್ತೀನಿ. ಏನು ಸರ್, ವಾಟ್ ಇಸ್ ದಟ್ ಇನ್ಫಾರ್ಮೇಶನ್? ಟಾರ್ಗೆಟ್ ನವೋದಯ 2026 ನಿಮ್ಗೆ ಈಗಾಗಲೇ ಗೊತ್ತಾಗಿದೆ. ಓಕೆ ಸರ್, ಏನು ಸರ್ ಅಂದರೆ ಜುಲೈ 29 ನವೋದಯ ಅಪ್ಲಿಕೇಶನ್ ಹಾಕೋದಕ್ಕೆ ಕೊನೆಯ ದಿನ ಜುಲೈ 29. ಆದ್ದರಿಂದ ಈಗಾಗಲೇ ಯಾರು ಅಪ್ಲಿಕೇಶನ್ ಹಾಕಿದಾರೆ, ಓಕೆ, ಯಾರೆಲ್ಲ ಹಾಕಿಲ್ಲ ಅಪ್ಲಿಕೇಶನ್ ಅನ್ನು ಹಾಕಿ ಅಂತ ಹೇಳ್ತಾ, ಟಾರ್ಗೆಟ್ ನವೋದಯ 2026 ಅಲ್ಲಿ ಏನು ಸರ್, ಏನು ಡಿಸ್ಕಷನ್ ಆಗ್ತದೆ, ಫುಲ್ ನವೋದಯ ಸಿಲೆಬಸ್ ಡಿಸ್ಕಷನ್ ಮಾಡ್ತೀವಿ. ನವೋದಯ ಸಿಲೆಬಸ್ ಅನ್ನು ಡಿಸ್ಕಷನ್ ಮಾಡ್ತೀವಿ. ಎಲ್ಲಿವರೆಗೂ? ನಿಮ್ಮ ಡಿಸೆಂಬರ್ 13 ನವೋದಯ ಪರೀಕ್ಷೆ ಬರುವವರೆಗೂ. ಓಕೆ ಸರ್, ವೀಕ್ಲಿ ಟೆಸ್ಟ್, ಯೂನಿಟ್ ಟೆಸ್ಟ್, ವಾರದ ಪರೀಕ್ಷೆ ಹಾಗೂ ಓಕೆ ಘಟಕ ಪರೀಕ್ಷೆಯನ್ನು ತೆಗೆದುಕೊಳ್ತೀವಿ. ದೇರ್ ವಿಲ್ ಬಿ 3 hours ಕ್ಲಾಸಸ್ ಎವ್ರಿ ಡೇ. ಅಂದ್ರೆ ಪ್ರತಿದಿನ ಏನ್ ಮಾಡ್ತೀವಿ, 3 ಗಂಟೆಗಳ ತರಗತಿಯನ್ನ ಇರ್ತವೆ. ಯಾವಾಗ ಸರ್? ಎಕ್ಸೆಪ್ಟ್ ಡ್ಯೂರಿಂಗ್ ಸ್ಕೂಲ್ ಅವರ್ಸ್, ಅಂದ್ರೆ ಶಾಲೆಯ ಸಮಯವನ್ನ ಹೊರತುಪಡಿಸಿ ಉಳಿದ ಸಮಯದಲ್ಲಿ ದಿನಾಲು 3 ಗಂಟೆಗಳ ಕಾಲ ಏನಾಗುತ್ತೆ, ನಿಮಗೆ ತರಗತಿಗಳು ಲಭ್ಯವಾಗಿರ್ತವೆ. ಲೈವ್ ಕ್ಲಾಸಸ್ ಆಗಿರುತ್ತೆ, ಯಾವುದೇ ರೆಕಾರ್ಡ್ ಕ್ಲಾಸಸ್ ಆಗಿರಲ್ಲ, ಲೈವ್ ಕ್ಲಾಸಸ್ ಆಗಿರುತ್ತೆ. ನೀವು ಲೈವ್ ಕ್ಲಾಸಸ್ ಮುಖಾಂತರ ಕ್ಲಾಸ್ಗೆ ಜಾಯ್ನ್ ಆಗಿ ನಿಮ್ಮಲ್ಲಿರೋ ಡೌಟ್ಗಳನ್ನು ಕ್ಲಿಯರ್ ಮಾಡ್ಕೋಬಹುದು. 1-to-1 ಇಂಟ್ರಾಕ್ಷನ್ ಕೂಡ ಹೆಲ್ಪ್ ಆಗ್ತಾ ಹೋಗುತ್ತೆ. ರೆಕಾರ್ಡೆಡ್ ಕ್ಲಾಸಸ್ ಅಲ್ಲ. ಓಕೆ ಸರ್, ಲಾಸ್ಟ್ 1 month ಮಾಡಲ್ ಕ್ವಶನ್ ಪೇಪರ್ ಅನಾಲಿಸಿಸ್ ಇರುತ್ತೆ. ಕೊನೆಯ 1 ತಿಂಗಳು ಏನು ಮಾಡ್ತೀವಿ, ಮಾದರಿ ಪ್ರಶ್ನೆ ಪತ್ರಿಕೆಗಳ ಡಿಸ್ಕಷನ್ ಮಾಡ್ತೀವಿ. ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಎಷ್ಟು ಕಲ್ತಿದ್ದೀವಿ ಇಂಪಾರ್ಟೆಂಟ್ ಅಲ್ಲ, ಮಾಡಲ್ ಕ್ವಶನ್ ಪೇಪರ್ ಡಿಸ್ಕಷನ್ ಬಹಳ ಮುಖ್ಯ ಆಗುತ್ತೆ. ಒನ್ಸ್ ಅಗೇನ್ ಆಲ್ರೆಡಿ ಹೇಳಿದೆ ಸರ್, ಕ್ಲಾಸಸ್ ಯಾವ ಸ್ಟಾರ್ಟ್ ಅಂದರೆ ಆಗಸ್ಟ್ 15. ಕ್ಲಾಸಸ್ ಸ್ಟಾರ್ಟ್ ಫ್ರಮ್ ಆಗಸ್ಟ್ 15. ತರಗತಿಗಳು ಆಗಸ್ಟ್ 15ರಿಂದ ಏನಾಗ್ತವೆ, ಪ್ರಾರಂಭ ಆಗ್ತವೆ. ನೀವು ಆದಷ್ಟು ಏನು ಮಾಡಿ, ಕೆಳಗೆ ಕೊಟ್ಟಂತಹ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಅಥವಾ ಯಾರೆಲ್ಲ ಆಸ್ಪಿರೆಂಟ್ಸ್ ಇದ್ದಾರೆ ಅಂದರೆ ಆಕಾಂಕ್ಷೆಗಳು, ಯಾರೆಲ್ಲ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಗಿರ್ತಾರೆ ಅವರಿಗೆ ಅದನ್ನು ಶೇರ್ ಮಾಡಿ ಅಂತ ಹೇಳ್ತಾ, ಇದರ ಜೊತೆಗೆ ಕೆಲವೊಂದು ಪ್ರಶ್ನೆಗಳನ್ನ ತೆಗೆದುಕೊಂಡು ಬಂದಿದ್ದೇನೆ. ಹೌದಾ ಸರ್? ನೋಡಿ, ನಿಮ್ಮ ಮೊದಲ ಪ್ರಶ್ನೆ, ರೈಟ್ ದ ಡಿಜಿಟ್ ವಿಚ್ ಹ್ಯಾಸ್ ದ ಗ್ರೇಟೆಸ್ಟ್ ಪ್ಲೇಸ್ ವ್ಯಾಲ್ಯೂ ಇನ್ 6582231. ಓಕೆ, ಅಂದ್ರೆ 6, 5, 8, 2, 3, 1ರಲ್ಲಿ ಹೆಚ್ಚಿನ ಸ್ಥಾನ ಬೆಲೆಯನ್ನು ಹೊಂದಿರುವ ಅಂಕಿಯನ್ನು ಬರೆಯಿರಿ. ಯಾಕೆ ಸರ್ ಓದಿಲ್ಲ ಅಂದರೆ, ಅದನ್ನು ನಾವು ಇವಾಗ ಅದಕ್ಕೆ ವ್ಯಾಲ್ಯೂ ಪ್ಲೇಸ್ ವ್ಯಾಲ್ಯೂ ಆ್ಯಡ್ ಮಾಡಿ ಓದಿದ್ರೆ ನಿಮಗೆ ಹೈಯೆಸ್ಟ್ ಗ್ರೇಟೆಸ್ಟ್ ಪ್ಲೇಸ್ ವ್ಯಾಲ್ಯೂ ಗೊತ್ತಾಗುತ್ತೆ, ಅದಕ್ಕೆ ಓದಿಲ್ಲ. ಓಕೆ ಸರ್, ನೋಡಿ 6 5 8 2 3 1 6 5 8 2 3 1. ಓಕೆ, ಏನಂದ್ರೆ ಹೆಚ್ಚಿನ ಸ್ಥಾನ ಬೆಲೆಯನ್ನು ಹೊಂದಿರುವ ಅಂಕಿ. ಸ್ಥಾನ ಬೆಲೆ ನಿಮಗೆ ಗೊತ್ತು, ones, tens, hundreds, thousands, 10,000s. ಓಕೆ,
ಕಾಮ ಲ್ಯಾಕ್. ಬಿಡಿ 10 100 ಸಾವಿರ 10,000 ಲಕ್ಷ. ಒನ್ಸ್, ಟೆನ್ಸ್, ಹಂಡ್ರೆಡ್ಸ್, ಥೌಸಂಡ್ಸ್, 10,000 ಲ್ಯಾಕ್. ಬಿಡಿ 10 100 ಸಾವಿರ 10,000 ಲಕ್ಷ. ಇದರಲ್ಲಿ ಯಾವುದು ಸರ್ ಹೈಯೆಸ್ಟ್ ಪ್ಲೇಸ್ ವ್ಯಾಲ್ಯೂ, ಯಾವುದು ಹೆಚ್ಚಿನ ಪ್ಲೇಸ್ ಅಲ್ಲಿ ಇದೆ ಅಂತಂದ್ರೆ ನಿಮಗೆ ಆಟೋಮೆಟಿಕ್ ಹೇಳ್ತೀರಾ ಸಂಖ್ಯೆ 6. ಡಿಜಿಟ್ 6 ಇಸ್ ಇನ್ ದ ಲ್ಯಾಕ್ ಪ್ಲೇಸ್. 6 ಲಕ್ಷದ ಸ್ಥಾನದಲ್ಲಿದೆ. ಹಾಗಾದ್ರೆ ಯಾವುದು ಆನ್ಸರು? ಆಪ್ಷನ್ ಡಿ. ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಉಳಿದೆಲ್ಲವೂ ಇದಕ್ಕಿಂತ ಕಡಿಮೆ ಸ್ಥಾನವನ್ನು ಹೊಂದಿದೆ. ಈ ರೀತಿಯ ಪ್ರಶ್ನೆಗಳನ್ನ ಆಲ್ರೆಡಿ ಕೇಳಿದ್ದಾನೆ, ಮುಂದೆ ಕೇಳುವ ಚಾನ್ಸಸ್ ಇದೆ. ಓಕೆ ವಿದ್ಯಾರ್ಥಿಗಳೇ, ಮುಂದಿನ ಪ್ರಶ್ನೆಗೆ ಹೋಗೋಣ. ನಿಮ್ಮ ಮುಂದಿನ ಪ್ರಶ್ನೆ, if sum of any two numbers is odd, then the difference will be. Sum of any two numbers is odd, then the difference will be. Okay, ಯಾವುದೇ ಎರಡು ಸಂಖ್ಯೆಗಳ ಮೊತ್ತವು ಬೆಸ ಸಂಖ್ಯೆಯಾಗಿದ್ದರೆ ಅವುಗಳ ವ್ಯತ್ಯಾಸ ಏನಾಗುತ್ತದೆ? ಯಾವುದೇ ಎರಡು ಸಂಖ್ಯೆ ತಗೊಳ್ಳಿ, ಅವುಗಳ ಏನಿದೆ ಸಮ್ ಅಂದ್ರೆ ಮೊತ್ತ ಯಾವುದು ಸರ್? ಉದಾಹರಣೆಗೆ ಎರಡು ಸಂಖ್ಯೆ 2 3 3 4 4 6 5 5 ಯಾವ್ದು ತಗೋಣ? ಓಕೆ, ಇವು ಸಂಖ್ಯೆಗಳನ್ನು ತಗೊಂಡಿದ್ದೀನಿ. ಸಮ್ ಅಂತ ಹೇಳಿದ್ರೆ ಮೊತ್ತ ಮಾಡಬೇಕು, ಕೂಡಿಸ್ಬೇಕು. ಸರ್ ಹೇಗೆ ತಗೊಂಡ್ರೆ ಐ ಟೇಕಮ್ ಇವನ್ ನಂಬರ್ ಆಡ್ ನಂಬರ್, ಆಡ್ ನಂಬರ್ ಇವನ್ ನಂಬರ್, ಇವನ್ ನಂಬರ್ ಇವನ್ ನಂಬರ್, ಆಡ್ ನಂಬರ್ ಆಡ್ ನಂಬರ್. ಆಪ್ಷನ್ ನೋಡಿ, ಅಂದ್ರೆ ಆಯ್ಕೆಗಳನ್ನು ನೋಡಿ. ಸಮ ಸಂಖ್ಯೆ ಬೆಸ ಸಂಖ್ಯೆ, ಬೆಸ ಸಂಖ್ಯೆ ಸಮ ಸಂಖ್ಯೆ, ಸಮ ಸಂಖ್ಯೆ ಸಮ ಸಂಖ್ಯೆ, ಬೆಸ ಸಂಖ್ಯೆ ಬೆಸ ಸಂಖ್ಯೆ. ಆನ್ಸರ್ ನೋಡೋಣ. 2 + 3 5, 2 + 3 5, 3 + 4 7, 3 + 4 7, 4 + 6 10, 4 + 6 10, 5 + 5 10, 5 + 5 10. ಏನ್ ಹೇಳಿದಾನೆ? ಸಮ್ ಆಫ್ ಎನಿ ಟು ನಂಬರ್ಸ್ ಇಸ್ ಆಡ್, ಅಂದ್ರೆ ಎರಡು ಸಂಖ್ಯೆಗಳನ್ನು ಕೂಡಿಸಿದಾಗ ಬೆಸ ಸಂಖ್ಯೆ ಬರಬೇಕಂತೆ. ಈ ಆಪ್ಷನ್ ರಾಂಗು, ಈ ಆಪ್ಷನ್ ರಾಂಗು. ಯಾಕೆ? ಆನ್ಸರ್ ಇಲ್ಲಿ ಏನಾಗಿದೆ? ಸಮ ಸಂಖ್ಯೆ ಬಂದಿದೆ. ಕ್ವಶನ್ ಏನ್ ಹೇಳಿದಾನೆ? ಬೆಸ ಸಂಖ್ಯೆ ಬರಬೇಕಂತ ಹೇಳಿದಾನೆ. He told to get a odd, sum is odd number. Okay sir. Then the difference will be. ಹಾಗಾದ್ರೆ ವ್ಯತ್ಯಾಸ ಏನಾಗುತ್ತೆ? ವ್ಯತ್ಯಾಸ ಏನಂತೆ? ಉಲ್ಟಾ ಹೈಯೆಸ್ಟ್ ನಂಬರ್ ಮೇಲೆ 3 - 2, 4 - 3, 3 - 2, 4 - 3. ಡಿಫರೆನ್ಸ್ ವಿಲ್ ಬಿ 1 1 ಅಂತ ಬರುತ್ತೆ. ಯಾವ್ದಾದ್ರು ತಗೊಳ್ಳಿ. ಫಾರ್ ಎಕ್ಸಾಂಪಲ್ 10 - 5, 10 5 ಕಳೆಯಿರಿ. ಆನ್ಸರ್ ಇಸ್ 5. ಮೀನ್ಸ್ ಡಿಫರೆನ್ಸ್ ವಿಲ್ ಬಿ ಆಡ್ ನಂಬರ್. ವ್ಯತ್ಯಾಸವು ಕೂಡ ಏನಾಗುತ್ತೆ? ಇಲ್ಲಿ ವ್ಯತ್ಯಾಸ ಕೂಡ ಬೆಸ ಸಂಖ್ಯೆಯಾಗಿರುತ್ತದೆ. ವ್ಯತ್ಯಾಸ ಏನಾಗಿರುತ್ತೆ? ಬೆಸ ಸಂಖ್ಯೆ ಆಗಿರುತ್ತದೆ. ಆಪ್ಷನ್ ಸಿ. ಓಕೆ, ಆಪ್ಷನ್ ಸಿ, ಅದು ಕೂಡ ಬೆಸ ಸಂಖ್ಯೆ ಆಗಿರುತ್ತದೆ. ಓಕೆ ಸರ್, ಇವಾಗ ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ನಿಮ್ಮ ಮುಂದಿನ ಪ್ರಶ್ನೆ. What is the greatest 4-digit number found by using 7, 1, 3 and 5? ಅಂದ್ರೆ 7, 1, 3 ಮತ್ತು 5 ಅನ್ನು ಬಳಸಿಕೊಂಡು ರಚಿಸಬಹುದಾದ 4 ಅಂಕಿಯ ದೊಡ್ಡ ಸಂಖ್ಯೆ ಯಾವುದು? ಆಪ್ಷನ್ಸ್ ಕೊಟ್ಟಿದ್ದಾನೆ. ಏನು ಕೊಟ್ಟಿದ್ದಾನೆ? 7, 1, 3, 5. ದೀಸ್ ಆರ್ 4 ಡಿಜಿಟ್ಸ್. ಇವು 4 ಅಂಕಿಗಳು. 4 ಡಿಜಿಟ್ಸ್, 4 ಅಂಕಿಗಳು. ಜೊತೆಗೆ ಓಕೆ, ಗ್ರೇಟೆಸ್ಟ್ 4-digit ನಂಬರ್, 4 ಅಂಕಿಯ ದೊಡ್ಡ ಸಂಖ್ಯೆ ಅಂತ ಕೇಳಿದಾನೆ. 4 ಅಂಕಿ ಕೊಟ್ಟಿದ್ದಾರೆ, 4 ಅಂಕಿನ ಕೇಳಿದಾನೆ. ಹಾಗಾದ್ರೆ ಸರ್ ಇಲ್ಲಿ ಒಂದು ಕಂಡೀಷನ್ ಏನು? ಯಾವುದೇ ಸಂಖ್ಯೆಯನ್ನ ರಿಪೀಟ್ ಮಾಡುವ ಅವಶ್ಯಕತೆ ಇಲ್ಲ. ದೇರ್ ಇಸ್ ನೋ ನೆಸೆಸಿಟಿ ಟು ರಿಪೀಟ್ ಎನಿ ಡಿಜಿಟ್. ಯಾವುದೇ ಒಂದು ಅಂಕಿಯನ್ನ ಪುನರಾವರ್ತಿಸುವ ಅವಶ್ಯಕತೆ ಇಲ್ಲ. ಹೌದಾ ಸರ್? ಹಾಗಾದ್ರೆ ಆನ್ಸರ್ ಏನು ಸರ್? ಇನ್ ದ ಗಿವನ್ ಡಿಜಿಟ್ ವಿಚ್ ಒನ್ ಇಸ್ ದ ಬಿಗ್ಗೆಸ್ಟ್ ಡಿಜಿಟ್? ಕೊಟ್ಟಿರುವ ಅಂಕಿಗಳಲ್ಲಿ ದೊಡ್ಡ ಅಂಕಿ ಯಾವುದು? 7. ಸರ್ ನೆಕ್ಸ್ಟ್ ದೊಡ್ಡ ಅಂಕಿ 5, ನೆಕ್ಸ್ಟ್ ದೊಡ್ಡ ಅಂಕಿ 3, ನೆಕ್ಸ್ಟ್ 1. ಮೀನ್ಸ್ 7 5 3 1, 7 5 3 1, 7531. ದಿಸ್ ಇಸ್ ದ ಬಿಗ್ಗೆಸ್ಟ್ ನಂಬರ್. ಇದು ದೊಡ್ಡ ಸಂಖ್ಯೆ. ದೊಡ್ಡ ಸಂಖ್ಯೆ ಅಂದಾಗ ದೊಡ್ಡ ಅಂಕಿಗಳನ್ನು ನಾವೇನು ಮಾಡಬೇಕಾಗುತ್ತೆ? ಇಳಿಕೆ ಕ್ರಮದಲ್ಲಿ ಬರೀಬೇಕಾಗುತ್ತೆ. ಸರ್ ಚಿಕ್ಕ ಸಂಖ್ಯೆ ಅಂದಾಗ ಚಿಕ್ಕ ಅಂಕಿಗಳನ್ನು ಏರಿಕೆ ಕ್ರಮದಲ್ಲಿ ಬರೀಬೇಕಾಗುತ್ತೆ. ಓಕೆನಾ? ಆಪ್ಷನ್ ಯಾವುದು? 7531. ಆಪ್ಷನ್ ಸಿ, 7531.
ನಿಮ್ಮ ಮುಂದಿನ ಪ್ರಶ್ನೆಗೆ ಹೋಗೋದಾದ್ರೆ ಯುವರ್ ನೆಕ್ಸ್ಟ್ ಕ್ವಶನ್ ಈಸ್ ಓಕೆ, ವಾಟ್ ಈಸ್ ದ ಸ್ಮಾಲೆಸ್ಟ್ 5-digit ನಂಬರ್ ಫಾರ್ಮ್ಡ್ ಬೈ ಯೂಸಿಂಗ್ 5, 0 and 8? 5, 0 ಮತ್ತು 8 ಅನ್ನು ಬಳಸಿಕೊಂಡು ರಚಿಸಬಹುದಾದ 5 ಅಂಕಿಯ ಚಿಕ್ಕ ಸಂಖ್ಯೆ ಅಂತ ಕೇಳಿದಾನೆ. ಓಕೆ, ಇಲ್ಲಿ ನೋಡಿ ಏನಾದ್ರು ಫಸ್ಟ್ ಏನೇನು ಕೊಟ್ಟಿದ್ದಾನೆ ಡಿಜಿಟ್ 5, 0, 8, 5, 0, 8. ಇಲ್ಲಿ ಹೇಳಿದೆ ಚಿಕ್ಕ ಅಂಕಿ ಅಂತ ಹೇಳಿದ್ದಾನೆ. ಈ ಗಿವನ್ ಹೌ ಮೆನಿ ಡಿಜಿಟ್ಸ್? ಈ ಗಿವನ್ 3 digits, 3 ಅಂಕಿಗಳನ್ನ ಕೊಟ್ಟಿದ್ದಾನೆ. ಎಷ್ಟು ಅಂಕಿ ಕೇಳಿದಾನೆ? ಸ್ಮಾಲೆಸ್ಟ್ 5-digit ನಂಬರ್, 5 ಅಂಕಿಯ ಚಿಕ್ಕ ಸಂಖ್ಯೆ ಅಂತ ಕೇಳಿದಾನೆ. ಹಾಗಾದ್ರೆ ಏನಾಗುತ್ತೆ ಸರ್ ಅಂದ್ರೆ ಹಿಯರ್ ಡಿಜಿಟ್ಸ್ ಆರ್ ರಿಪೀಟೆಡ್, ಅಂಕಿಗಳು ಪುನರಾವರ್ತನೆ ಆಗ್ತಾವ. 3 ಕೊಟ್ಟು 5 ಕೇಳಿದಾನೆ, ಹೆಚ್ಚಿಗೆ ಕೇಳಿದಾನೆ. ಈ ಆಸ್ಕ್ಡ್ ಈ ಗಿವನ್ ಓನ್ಲಿ 3 digit, ಈ ಆಸ್ಕ್ಡ್ 5 digit means the digits are here repeating. ಏನಂತಂದ್ರೆ ರಿಪೀಟ್ ಆಗ್ತವೆ, ಪುನರಾವರ್ತನೆ ಆಗ್ತಾ ಹೋಗ್ತಾವೆ. ಓಕೆ, ಇಲ್ಲಿ ಹೆಂಗಿದೆ ಸ್ಮಾಲೆಸ್ಟ್ ನಂಬರ್ ಅಂತ ಕೇಳಿದ್ರೆ ಚಿಕ್ಕ ಸಂಖ್ಯೆ. ಚಿಕ್ಕ ಅಂಕೆ ಯಾವುದು ಸರ್? 0 ಚಿಕ್ಕ ಅಂಕೆ ಸರ್. 0, 5, 8 ಹೀಗೆ ಬರೀಬೋದಾ? ರಾಂಗ್. ಯಾಕೆ ಸರ್? ಯಾವಾಗಲೂ 0ಯನ್ನ ಫಸ್ಟಿಗೆ ಬಳಸೋ ಹಾಗಿಲ್ಲ. ಬಳಸಿದ್ರೆ ಇದು 2 digit ಆಗುತ್ತೆ. ಇದು 2 digit, 2 ಅಂಕೆ ಆಗುತ್ತೆ, ಅಂದ್ರೆ 1 ಅಂಕೆ ಕಡಿಮೆ ಆಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು ಸರ್? ಫಸ್ಟ್ ಪ್ಲೇಸ್ ಬಿಟ್ಟು ಬೇರೆ ಪ್ಲೇಸ್ ಅಲ್ಲಿ 0ಯನ್ನ ಬಳಸಬಹುದು. ಹಾಗಾದ್ರೆ ಏನ್ ಮಾಡಬೇಕು? ಫಸ್ಟಿಗೆ 5, 0, 8. ಹೌದು ಸರ್, ಕರೆಕ್ಟ್. 3 digit ಕೇಳಿ 3 digits ಕೊಟ್ಟು 3 digit ಕೇಳಿದ್ರೆ ಕರೆಕ್ಟ್. ಬಟ್ ಅವನು 3 digit ಕೊಟ್ಟು 5 digit ಕೇಳೇನೆ. ಅವಾಗ ಸರ್ ಯಾವ್ದು ರಿಪೀಟ್ ಆಗುತ್ತಪ್ಪ ಅಂತಂದ್ರೆ 0, 0, 0, 8, 5, 0, 0, 0, 8 ಅಂದ್ರೆ 0 ರಿಪೀಟ್ ಆಗುತ್ತೆ. ಯಾಕಂದ್ರೆ ಸ್ಮಾಲೆಸ್ಟ್ ಕೇಳಿದಾನೆ. ಬಿಗ್ಗೆಸ್ಟ್ ಕೇಳಿದಾಗ ಬಿಗ್ ಡಿಜಿಟ್ ರಿಪೀಟ್ ಆಗುತ್ತೆ. ದಟ್ ಇನ್ ಅವರ್ ಮೈಂಡ್. ಸ್ಮಾಲೆಸ್ಟ್ ಕೇಳಿದ್ರಿಂದ 1s, 10s, 100, 1000, 10,000, 50,008, 50,008. ಯಾವುದು ಸರ್ ಆಪ್ಷನ್? ಆಪ್ಷನ್ ಯಾವುದಾಗಿದೆ? ಆಪ್ಷನ್ ಡಿ. ಐ ಥಿಂಕ್ ಆಪ್ಷನ್ ಇಸ್ ನಾಟ್ ದೇರ್. ಆಪ್ಷನ್ ಇಲ್ಲ. ಓಕೆ, ಆಪ್ಷನ್ ಇಸ್ ನಾಟ್ ದೇರ್. ಓಕೆ, ಇದನ್ನೇ ನಾವೇನು ಮಾಡೋಣ? ಆಪ್ಷನ್ ಅನ್ನು ಇದು ಮಾಡೋಣ. ಓಕೆ, ಆಪ್ಷನ್ ತಪ್ಪಾಗಿದೆ. 50,008. ಓಕೆ, 50,008 ನೋಡು. 0ನ 3 ಸಲ ರಿಪೀಟ್ ಮಾಡಿ ಬರೀಬಹುದು. ಇದಕ್ಕಿಂತ ಚಿಕ್ಕದ್ರಿಗೆ ಬರೆಯೋಕ್ಕಾಗಲ್ಲ. ದೇರ್ ಇಸ್ ಎ ಪಾಸಿಬಿಲಿಟಿ ಆಫ್ ರೈಟಿಂಗ್ ಸ್ಮಾಲರ್ ದೆನ್ ದಿಸ್. ದೇರ್ ಇಸ್ ನೋ ಪಾಸಿಬಿಲಿಟಿ. ಇದೇ ಅತಿ ಚಿಕ್ಕ ಸಂಖ್ಯೆ. ನೆನಪಿಟ್ಕೊಳ್ಳಿ, ಕಡಿಮೆ ಅಂಕಿಗಳನ್ನು ಕೊಟ್ಟು ಜಾಸ್ತಿ ಅಂಕಿಯ ನಂಬರ್ಸ್ ಕೇಳಿದ್ರೆ ರಿಪೀಟ್ ಮಾಡಬೇಕು. ಅಷ್ಟೇ ಅಂಕಿಗಳನ್ನು ಕೊಟ್ಟು ಅಷ್ಟೇ ಅಂಕಿಯ ನಂಬರ್ ಅನ್ನು ಕೇಳಿದ್ರೆ ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. Okay, if you given only 3 digits, he asked 3 digit number means there is no necessity to write, so there is no necessity to repeat digits. ಅಂಕಿಗಳನ್ನು ರಿಪೀಟ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆನಾ? ನಿಮ್ಮ ಮುಂದಿನ ಪ್ರಶ್ನೆಗೆ ಹೋಗೋಣ. ಓಕೆ, ಇಲ್ಲಿ ಆಪ್ಷನ್ ಇಲ್ಲ. ಆಪ್ಷನ್ 5, 50,008 is correct. 50,008 ಸರಿಯಾಗಿದೆ. ಓಕೆ, ನೆಕ್ಸ್ಟ್ ಕ್ವೆಶ್ಚನ್. How many prime numbers are there between 70 to 80? 70ರಿಂದ 80ರ ನಡುವೆ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿವೆ? ಓಕೆ, ಫಸ್ಟ್ ಯು ನೋ ಪ್ರೈಮ್ ನಂಬರ್ಸ್ ಮೀನ್ಸ್ ದ ನಂಬರ್ ವಿಚ್ ಈಸ್ ಡಿವಿಸಿಬಲ್ ಬೈ 1 and itself. ಕೇವಲ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗ ಹೋಗುವ ಸಂಖ್ಯೆಗಳನ್ನು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ನಾವು. ನಿಮಗೆಲ್ಲ ಆಲ್ರೆಡಿ ಗೊತ್ತಿರುತ್ತೆ. ಓಕೆ, ಫಸ್ಟ್ ಆಫ್ ಆಲ್ ಲಿಸ್ಟ್ ಮಾಡಿಬಿಡೋಣ. ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, 70 to 80 ಅಂತ ಕೇಳಿದ್ದೇನೆ. ಫಸ್ಟ್ ನಂಬರ್ ಬರ್ಕೊಳ್ಳಿ. 70, 71, 72, 73, 74, 75, 76, 77, 78, 79, 80. 70, 71, 72, 73, 74, 75, 76, 77, 78, 79, 80. ಓಕೆ, ಒಂದೊಂದೇ ಚೆಕ್ ಮಾಡೋಣ. ಇದು ಪ್ರೈಮ್ ನಂಬರ್ ಅಲ್ಲ. 71 is a prime number. 71 is prime number. 72 ಅಲ್ಲ. 73 also prime number. 73 ಕೂಡ ಅವಿಭಾಜ್ಯ ಸಂಖ್ಯೆ. 74 ಅಲ್ಲ, 75 ಅಲ್ಲ, 76 ಅಲ್ಲ, 77 ಅಲ್ಲ, 78 ಅಲ್ಲ, 79, 79 also prime number. 79 ಕೂಡ ಅವಿಭಾಜ್ಯ ಸಂಖ್ಯೆ. ಹೇಳಿದಿನಲ್ಲ, ಇವಾಗ 71 1 ಟೇಬಲ್ ಬಿಟ್ಟರೆ ಬೇರೆ ಟೇಬಲ್ ಅಲ್ಲಿ ಬರಲ್ಲ. 73 1 ಟೇಬಲ್ಸ್ ಬಿಟ್ಟರೆ ಬೇರೆ ಟೇಬಲ್ಸ್ ಅಲ್ಲಿ ಬರಲ್ಲ. 79 1 ಟೇಬಲ್ಸ್ ಬಿಟ್ಟರೆ ಬೇರೆ ಟೇಬಲ್ಸ್ ಅಲ್ಲಿ ಬರಲ್ಲ. ಅದೇ ಟೇಬಲ್ಸ್ ಅಲ್ಲಿ ಬರೋದು ಕಾಮನ್. 71 1 71, 73 1 73, 79 1 71. 71 71, 73 73, 73 73, 79 79, ಬೇರೆ ಅಂಕೆಯಲ್ಲಿ ಬರಲ್ಲ. ಓಕೆ ಸರ್, ಆಪ್ಷನ್ ಯಾವುದು? ಆಪ್ಷನ್ ಸಿ.
ಎಷ್ಟದವ 3 ಅಂಕಿಗಳದವ. ಓಕೆ, ದಿಸ್ ಈಸ್ ಅಬೌಟ್ ಪ್ರೈಮ್ ನಂಬರ್ಸ್, ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ಕೇಳಿದೆ. ಲಿಸ್ಟ್ ಇದೆ 1 to 100 ಯಾವ್ಯಾವ ಬರ್ತಾವ ಅಂತ ನೀವು ಲಿಸ್ಟ್ ಅನ್ನು ನೋಡ್ಕೊಂಡ್ರೆ ಬೇಗನೆ ಆನ್ಸರ್ ಮಾಡ್ತಾ ಹೋಗ್ಬೋದು. ಮುಂದಿನ ಪ್ರಶ್ನೆಗೆ ಹೋಗೋಣ. ವಿ ಆರ್ ಮೂವಿಂಗ್ ಟು ಅವರ್ ನೆಕ್ಸ್ಟ್ ಕ್ವಶನ್. ಓಕೆ, what smallest number must be subtracted from 2390 to make it a perfect square? Okay, this question is slightly different. ಓಕೆ, ಅಂದ್ರೆ 2316 ರಿಂದ ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದರೆ ಅದು ಪರಿಪೂರ್ಣ ವರ್ಗ ಸಂಖ್ಯೆಯಾಗುತ್ತದೆ ಅಂತ ಹೇಳಿದ್ದಾನೆ. ಓಕೆ ಸರ್, ವಿ ಆರ್ ಗೋಯಿಂಗ್ ಟು ಯೂಸ್ ವಾಟ್ ಸರ್? ಓಕೆ, ಡಿವಿಷನಲ್ ಮೆಥಡ್ ಟು ಫೈಂಡ್ ಎ ಸ್ಕ್ವೇರ್ ರೂಟ್. ವರ್ಗಮೂಲವನ್ನು ಕಂಡುಹಿಡಿಯೋಕ್ಕೆ ಬಳಸಬೇಕಾದಂತಹ ಭಾಗಾಕಾರ ವಿಧಾನವನ್ನು ಬಳಸೋಣ. ಹೇಗೆ ಸರ್? 2319 2319. ಅಕಾರ್ಡಿಂಗ್ ಟು ದಿಸ್ ರೂಲ್ಸ್, ಇದರ ಪ್ರಕಾರ we are going to do grouping two digits as a one group. ಎರಡು ಅಂಕಿಗಳನ್ನ ಒಂದು ಗ್ರೂಪ್ ಆಗಿ ನಾವು ಇಲ್ಲಿ ಏನು ಮಾಡಬೇಕು? ಸಪರೇಟ್ ಮಾಡಬೇಕು. ಓಕೆ, ಲಾಸ್ಟ್ ಇಂದ ಬರಬೇಕು ಉಲ್ಟಾ. 9 1 ಇದೊಂದು ಗ್ರೂಪ್, 3 2 ಇದೊಂದು ಗ್ರೂಪ್, ಉಲ್ಟಾ ಅಂದ್ರೆ 23 ಒಂದು 19 ಒಂದು ಗ್ರೂಪ್. ನಾವು ಡಿವಿಷನಲ್ ಮೆಥಡ್ ವರ್ಗಮೂಲ ಕಂಡುಹಿಡಿಯಕ್ಕೆ ಭಾಗಾಕಾರ ವಿಧಾನ. ಹಿಯರ್ ವಿಚ್ ಡಿಜಿಟ್ಸ್ ವಿಲ್ ರೈಟ್ ದಟ್ ನಂಬರ್ ಇಸ್ ಗೋಯಿಂಗ್ ಟು ಬಿ ಸೇಮ್ ನಂಬರ್ ವಿಲ್ ರಿಪೀಟ್ ಇನ್ ದ ಅಪ್ಪರ್ ಸೈಡ್. ಇಲ್ಲಿ ಯಾವ ಸಂಖ್ಯೆಯನ್ನು ಬರ್ತೀವಿ ಅದೇ ಸಂಖ್ಯೆಯಲ್ಲಿ ರಿಪೀಟ್ ಮಾಡಬೇಕು. ಓಕೆ ಸರ್, ಅಂದ್ರೆ ನೋಡಿ ಸ್ಕ್ವೇರ್ 1 to 10 ಗೊತ್ತಿದ್ರೆ ಸಾಕು. ಏನ ನೋಡಿ, 2 2 ಜಾ 4 ಸ್ಮಾಲ್ ಆಗುತ್ತೆ, 3 3 ಜಾ 9, 4 4 ಜಾ 16, 5 5 ಜಾ 25. ಓಕೆ ನೋಡಿ, 2 2 4, 3 3 9, 4 4 16, 5 5 25. 25 23 ದೊಡ್ಡದಾಗುತ್ತೆ. ಅಂದ್ರೆ ಅದಕ್ಕೆ ಚಿಕ್ಕದು ಯಾವುದು? 14. 4 4 ಜಾ 16, 4 4 16. ಇಲ್ಲಿ ಏನು ಬರಿತೀವಿ? ಇಲ್ಲಿ ಅದನ್ನೇ ಬರಿಬೇಕು. ಓಕೆ ಸರ್, 6 ಮೈನಸ್ 13 ಮೈನಸ್ 6 7, 2 ಮೈನಸ್ 2 0. 13ರಲ್ಲಿ 6 ಕಳೆದ್ರೆ 7, 2ರಲ್ಲಿ 2 ಹೋದ್ರೆ 0. ಇಲ್ಲಿ ಸಮ್ ಹಿಯರ್ ವಿ ಆರ್ ಗೋಯಿಂಗ್ ಟು ಟೇಕ್ 2 ಡಿಜಿಟ್ಸ್ ಎಟ್ ಎ ಟೈಮ್. ಎರಡು ಅಂಕಿಗಳನ್ನ ಒಂದೇ ಸಲ ತಗೊಳ್ತೀವಿ. ದಿಸ್ ಇಸ್ ದ ಟು ಫೈಂಡ್ ಎ ಸ್ಕ್ವೇರ್ ರೂಟ್, ವರ್ಗಮೂಲವನ್ನು ಕಂಡುಹಿಡಿಯುವಂತಹ ಭಾಗಾಕಾರ ವಿಧಾನ ಇದು. ಓಕೆ, ನೆಕ್ಸ್ಟ್ ಸರ್. ಓಕೆ ಸರ್, ನೆಕ್ಸ್ಟ್ ಇಲ್ಲಿ ನೋಡಿ, here you will clear that what can we do? 4 plus 4 ಇದನ್ನು ಕೂಡಿಸಬೇಕು. we will do 4 plus 4 is 8. 4 plus 4 8. ಇವಾಗ ಇಲ್ಲಿ ಏನು ಬರೀತೀವೋ ಇಲ್ಲಿ ಅದನ್ನೇ ಬರೀಬೇಕು ರೂಲ್ಸ್ ಪ್ರಕಾರ. ಓಕೆ ಸರ್, ನಾನು ನೋಡೋಣ. ಅವನೇನು ಹೇಳಿದ್ರೆ ಚಿಕ್ಕ ಸಂಖ್ಯೆ ಕಳೆದರೆ ಅಂತ ಹೇಳಿದಾನೆ. ನೋಡಿ 81 1 81, 2 ಆಯ್ತಂದ್ರೆ 2 ಅಕಸ್ಮಾತ್ ಇಲ್ಲಿ 2 ಬರೆದ್ರೆ 2 2 2 2 ಜಾ 4, 2 8 ಜಾ 16 ಸ್ಮಾಲ್ ಆಗುತ್ತೆ. 3 3 ಜಾ 9, 3 8 ಜಾ 24 ಸ್ಮಾಲ್ ಆಗುತ್ತೆ. 4 4 ಜಾ 16, 1 ಕ್ಯಾರಿ, 4 8 ಜಾ 32 ಪ್ಲಸ್ 1 33 ಸ್ಮಾಲ್ ಆಗುತ್ತೆ. 5 5 5 ಜಾ 25, 2 ಕ್ಯಾರಿ, 5 8 ಜಾ 40 ಪ್ಲಸ್ 2 42 ಸ್ಮಾಲ್ ಆಗುತ್ತೆ. 6 6 6 ಜಾ 36, 3 ಕ್ಯಾರಿ, 6 8 ಜಾ 48 ಪ್ಲಸ್ 3 51 ಸ್ಮಾಲ್ ಆಗುತ್ತೆ. 7 7 7 ಜಾ 49, 4 is remaining, 7 8 ಜಾ 56 ಪ್ಲಸ್ 4 60 ಸ್ಮಾಲ್ ಆಗುತ್ತೆ. 8 8 8 ಜಾ 64, 6 ಕ್ಯಾರಿ, 8 8 ಜಾ 64 ಪ್ಲಸ್ 6 70. ಇಟ್ ಈಸ್ ದ ನಿಯರೆಸ್ಟ್. ಯಾವುದು ಬಂತು? 8. ಓಕೆ, ಅಂದ್ರೆ ಇಲ್ಲಿ 8 ಬಳಸಿದ್ರೆ ಇಲ್ಲಿ 8 ಕೂಡ ಬರೀಬೇಕು, ಅದೇ ಸೇಮ್ ಬರೀಬೇಕು. ಬೇರೆ ಬೇರೆ 1 2 3 ತಗೊಂಡ್ರೆ ಬಹಳ ಚಿಕ್ಕವಾಗುತ್ತೆ. 8 ತಗೊಂಡ್ರೆ ಹತ್ರ ಬರುತ್ತೆ. ಹೇಗೆ ಸರ್ ಗುಣಿಸೋದಂದ್ರೆ 8 8 ಜಾ 64, 8 8 64, 6 ಕೈಲ 6 ಕೈಲ 8 8 64, 6 ಕೈಲ 8 8 ಜಾ 64, 6 ಕ್ಯಾರಿ, 8 8 ಜಾ 64 ಪ್ಲಸ್ 6, ಈ 8 ಇಂದ ಈ 8 ಗೆ 8 8 64 ಪ್ಲಸ್ 6 70, 64 ಪ್ಲಸ್ 6 70. ಓಕೆ, 704, 9 minus 4 5, 1 minus 0 1, 7 minus 7 0. 9ರಲ್ಲಿ 4 ಕಳೆದ್ರೆ 5, 1ರಲ್ಲಿ 0 ಕಳೆದ್ರೆ 1. ಓಕೆ, 15. ಆದರೆ ಇದು ವರ್ಗಮೂಲ ಕಂಡುಹಿಡಿಯದೆ ಆಯ್ತು. ಬಟ್ ಪ್ರಶ್ನೆ ಏನು ಕೇಳಿದೆ ನಾನು? ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದ್ರೆ ಅಂದ್ರೆ ಅವಾಗ ದಿಸ್ ಈಸ್ ದ ಸ್ಮಾಲೆಸ್ಟ್ ನಂಬರ್. ಅಂದ್ರೆ ನೀವು 2 3 1 9 ಅಲ್ಲಿ 15 ಅನ್ನ ಕಳೆದ್ರೆ ಓಕೆ 2 3 0 4 ವಿಲ್ ಕಮ್. 2319ರಲ್ಲಿ 15 ಕಳೆದ್ರೆ 2304 ಬರುತ್ತೆ. ಇಟ್ ಈಸ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಇದು ಪರಿಪೂರ್ಣ ವರ್ಗ ಸಂಖ್ಯೆ. ಎದರದು ಸರ್? 48. 48 ಇಂಟು 48 ಮಾಡಿದ್ರೆ ಇಷ್ಟು ಬರ್ತದೆ ನಿಮಗೆ. ಓಕೆನಾ? ನೋಡಿ, ಚಿಕ್ಕ ಸಂಖ್ಯೆ ಕಳೆಯೋದಂದ್ರೆ ಹಿಂಗ. ಸರ್ ಕಳೆಯೋದು ಕೇಳಿದ ಹಿಂಗೆ, ಕೂಡಿಸೋದು ಕೇಳಿಬಿಟ್ರೆ ಹೌದಾ ಅಲ್ಲ? ಓಕೆ, ಇಫ್ ಯು ಆಸ್ಕ್ ಸಬ್ಟ್ರಾಕ್ಷನ್ ಮೀನ್ಸ್ ವಿಲ್ ಡು ಈಸಿಲಿ. If you ask which is the smallest number to add, it will become a perfect square number.
ಅದೂ ಇದೆ ನೆಕ್ಸ್ಟ್ ಕ್ವಶನ್ನು. ಓಕೆ ನೋಡಿ, ಸಬ್ಟ್ರಾಕ್ಷನ್ ಯಾವಾಗ ಮಾಡಬೇಕಪ್ಪ ಅಂತಂದರೆ ಸಾರಿ ಸಬ್ಟ್ರಾಕ್ಟೆಡ್ ಅಂತ ಕೇಳಿದಾಗ ಡೈರೆಕ್ಟ್ ಆಗಿ ಇಲ್ಲಿ ಉಳಿದಿರೋದನ್ನು ನಾವು ಸಬ್ಟ್ರಾಕ್ಟ್ ಮಾಡ್ತೀವಿ. ಅದೇ ಎಡಿಷನ್ ಅಂತ ಕೇಳಿದಾಗ ಸ್ವಲ್ಪ ಚೇಂಜ್ ಇದೆ. ಏನು ಸರ್? ಐ ವಿಲ್ ಎಕ್ಸ್ಪ್ಲೇನ್. ಓಕೆ, ಆಪ್ಷನ್ ಯಾವುದು? ಆಪ್ಷನ್ ಸಿ 15. ಆಪ್ಷನ್ ಸಿ 15. ಓಕೆ ನೋಡಿ, ನೆಕ್ಸ್ಟ್ ಕ್ವಶನ್. ವಾಟ್ ಸ್ಮಾಲೆಸ್ಟ್ ನಂಬರ್ ಮಸ್ಟ್ ಬಿ ಆಡೆಡ್ ಟು 715 ಟು ಮೇಕ್ ಇಟ್ ಎ ಪರ್ಫೆಕ್ಟ್ ಸ್ಕ್ವೇರ್? ನಾನು ಹೇಳಿಲ್ಲ ಅಂದರೆ 715 ಪರಿಪೂರ್ಣ ವರ್ಗ ಸಂಖ್ಯೆಯನ್ನಾಗಿ ಮಾಡಲು ಅದಕ್ಕೆ ಯಾವ ಅತಿ ಚಿಕ್ಕ ಸಂಖ್ಯೆಯನ್ನು ಸೇರಿಸಬೇಕು, ಕೂಡಿಸಬೇಕು ಅಂತ ಕೇಳಿದಾನೆ. ಹೌದಾ ಸರ್? ಅಲ್ಲಿ ಕೂಡ ಸೇಮ್ 715 715 ರೂಲ್ಸ್ ಪ್ರಕಾರ ಏನು ಮಾಡಬೇಕು? ಲಾಸ್ಟಿಂದ 2 ಡಿಜಿಟ್ ಗ್ರೂಪ್ ಮಾಡಬೇಕು. ಇದೊಂದು ಗ್ರೂಪು, ಇದು ಸಿಂಗಲ್ ಗ್ರೂಪ್. ಇಲ್ಲಿ 2 ಅಂಕಿಗಳಿಗೆ ಒಂದೊಂದು ಗ್ರೂಪು, ಹಿಂದ್ಗಡೆಯಿಂದ ಇದೆರಡು ಅಂಕಿ ಸೇರಿ ಒಂದು ಗ್ರೂಪು, ಇದೊಂದು ಅಂಕಿ ಒಂದು ಗ್ರೂಪ್. ನಾವು ಸರ್ ಇವಾಗ ಇಲ್ಲಿ ಏನು ಬರಿತೀವಿ ಇಲ್ಲಿ ಅದನ್ನೇ ಬರೀಬೇಕು. ವಿ ವಿಲ್ ಸೇಮ್ ಡಿಜಿಟ್ಸ್, ಬೇರೆ ಏನಿಲ್ಲ, ಸೇಮ್ ಬರೀಬೇಕು. 1 1 ಜಾ 1, 2 2 ಜಾ 4, 3 3 ಜಾ 9. ನೋಡಿ 3 1 1 1, 2 2 4, 3 3 9 ದೊಡ್ಡದಾಗುತ್ತೆ, 7ಕ್ಕೆ ದೊಡ್ಡದಾಗುತ್ತೆ. ಅವಾಗ ಏನು ಮಾಡಬೇಕು? 2 2 4 ಸರ್ 3 3 ಜಾ 9 ಏನಾಗುತ್ತೆ? ದೊಡ್ಡದಾಗುತ್ತೆ. ಅದಕ್ಕೆ 2 2 ಜಾ 4, 2 2 4. 7 - 4 3, 7 3 4 3. ನೆಕ್ಸ್ಟ್ ವಿ ವಿಲ್ ಟೇಕ್ 15 ಹಿಯರ್. 15 ಕೆಳಗಡೆ ತಗೊಳ್ಳೋಣ. ಇವಾಗ ನೆಕ್ಸ್ಟ್ ಸ್ಟೆಪ್ ನೆನ್ಪಿಟ್ಕೊಳ್ಳಿ, ಇಲ್ಲೇ ಮಾಡಬೇಕು 2. ಓಕೆ, 2 + 2 ಏನಾಗುತ್ತೆ? 4. 2 + 2 4 ಆಗುತ್ತೆ. ಓಕೆ ಸರ್, ಇವಾಗ 1 ಸೆಕೆಂಡ್ ಇಲ್ಲಿ ಏನು ಬರಿತೀವಿ ನಾವು? 1 ಸೆಕೆಂಡ್ ಇಲ್ಲಿ ಏನು ಬರಿತೀವಿ ಇಲ್ಲಿ ಅದನ್ನೇ ಬರೀಬೇಕು. ಓಕೆ ಸರ್, 1 1 ಜಾ 41, 1 ಜಾ 41, 41 41 ಸಣ್ಣದಾಗುತ್ತೆ. 42 2 ಜಾ 84, 42 84 ಚಿಕ್ಕದಾಗುತ್ತೆ. ಹಿಂಗೆ 3 3 ಜಾ 9, 3 4 ಜಾ 12, 4 4 ಅಂದರೆ ಇಲ್ಲಿ ಏನು ಬರ್ತೀವಿ ಇಲ್ಲಿ ಅದನ್ನೇ ಬರೀಬೇಕು. ಅದಕ್ಕೆ 4 4 ಜಾ 16, 1 ಕ್ಯಾರಿ, 4 4 16 + 17 ಸ್ಮಾಲ್ ಆಗುತ್ತೆ. 5 5 ಜಾ 25, 5 4 ಜಾ 20 ಆಗಲ್ಲ. 6 6 ಜಾ 20 36, 3 ಕ್ಯಾರಿ, 6 4 ಜಾ 24 + 3 27 ಸ್ಮಾಲ್ ಆಗುತ್ತೆ. 7 7 7 ಜಾ 49, 7 will come, 7 4 ಜಾ 28 plus 7 7 ಜಾ 49, 4 ಕ್ಯಾರಿ, 7 4 ಜಾ 28 + 4 32. ಓಕೆ, ನೋಡಿ ಇಲ್ಲಿ ಏನಾಗುತ್ತಪ್ಪ ಅಂತಂದರೆ ಇಲ್ಲಿ ನಾವು 6 ತೊಗೊಂಡ್ರು ಅಂದ್ಕೊಳ್ಳಿ. ಇಫ್ ಯು ಟೇಕನ್ 6 ಆರ್ ತೊಗೊಂಡ್ರೆ 6 6 ಜಾ 36, 3 ಉಳಿಯುತ್ತೆ. 6 4 ಜಾ 24 + 3 27. ಇಟ್ ವಿಲ್ ಬಿಕಮ್ ಸ್ಮಾಲ್, ಚಿಕ್ಕದಾಗುತ್ತೆ. ನಾವು ಏನು ಹೇಳಿದೆ? ನಾವು ಸೇರಿಸ್ಬೇಕಂತ ಹೇಳಿದೆ. ಸೇರಿಸ್ಬೇಕಂದಾಗ ಏನು ಮಾಡಬೇಕು ಸರ್? ಸೇರಿಸ್ಬೇಕಂದಾಗ ಇದಕ್ಕಿಂತ ಸ್ವಲ್ಪ ದೊಡ್ಡ ಅಂಕಿಯನ್ನು ತಗೋಬೇಕು. ಓಕೆ, ಏನು ಮಾಡಬೇಕು? 46 ಇದೆಯಲ್ಲ, ನೆಕ್ಸ್ಟ್ 7 ತಗೊಂಡ್ಬಿಡಿ ಡೈರೆಕ್ಟ್ ಆಗಿ. ಅಂದರೆ ದೊಡ್ಡ ಇದಕ್ಕಿಂತ ನೆಕ್ಸ್ಟ್ ಡಿಜಿಟ್ ಯಾವುದು? 7 ಅನ್ನು ತಗೋಬೇಕು. ಹೌದಾ ಸರ್? ನೋಡಿ 7. ಓಕೆ ಸರ್, 7 7 ಜಾ 49, 7 7 ಜಾ 49, 4 ಕ್ಯಾರಿ, 7 4 ಜಾ 28 + 4 32. 7 7 49, 9 ಕೈಲ ಬಂತು 4, 7 4 28 + 4 32, 329. ಸರ್ ಕಳಿಬೇಕಾ? ಕಳಿಯೋ ಅವಶ್ಯಕತೆ ಇಲ್ಲ, ಉಲ್ಟಾ ಮಾಡಬೇಕು. ಏನು ಮಾಡಬೇಕು? 329ರಲ್ಲಿ 315 ಕಳಿಬೇಕು. ಇದು ಬಿಗ್ಗು, ಇದು ಸ್ಮಾಲ್, ಇದು ದೊಡ್ಡದು, ಅದು ಚಿಕ್ಕದು. ಎಷ್ಟಾಗುತ್ತೆ ಸರ್ ಅಂತ ನೋಡಿದ್ರೆ 9 - 5 4, 3 2 - 1 1, 3 - 3 0. 9ರ 5 ಕಳೆದ್ರೆ 4, 2ರ 1 ಹೋದ್ರೆ 1, 14. ಮೀನ್ಸ್ ವಿ ವಿಲ್ ಆ್ಯಡ್ 14 to 315, ಇಟ್ ವಿಲ್ ಬಿಕಮ್ ಎ 329. 315ಕ್ಕೆ 14 ಸೇರಿಸಿದ್ರೆ 329 ಆಗುತ್ತೆ. ಅವಾಗ ಟೋಟಲ್ ಆಗಿ ಏನಾಗುತ್ತೆ? 700. ನೋಡಿ 715ಗೆ 14 ಅನ್ನ ಆ್ಯಡ್ ಮಾಡಿದ್ರೆ 729, ಇಟ್ ವಿಲ್ ಬಿಕಮ್ ಎ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್. ಓಕೆ, ಏನಾಗುತ್ತೆ? 715ಕ್ಕೆ 14 ಕೂಡಿಸಿದ್ರೆ 729 ಪರಿಪೂರ್ಣ ವರ್ಗ ಸಂಖ್ಯೆ ಆಗುತ್ತೆ. ಆಪ್ಷನ್ ಸಿ. ನೋಡಿ, ಸಬ್ಟ್ರಾಕ್ಷನ್ ಅಂದಾಗ ಸ್ವಲ್ಪ ಸ್ಲೈಟ್ಲಿ ಚೇಂಜ್ ಆಗುತ್ತೆ, ಎಡಿಷನ್ ಅಂದಾಗ ಸ್ವಲ್ಪ ಸ್ಲೈಟ್ಲಿ ಚೇಂಜ್ ಆಗುತ್ತೆ. ಅದನ್ನು ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, ದಿಸ್ ಈಸ್ ಅಬೌಟ್ ಯುವರ್ ಕ್ವಶನ್ಸ್ ರಿಗಾರ್ಡಿಂಗ್ ಟು ಅಪ್ಕಮಿಂಗ್ ಯುವರ್ ನವೋದಯ, ಸೈನಿಕ, ಎನಿ ಅದರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಅಂದರೆ ಮುಂದೆ ಬರುವಂತಹ ನವೋದಯ ಸೈನಿಕ ಪರೀಕ್ಷೆಗಳಿಗೆ ಈ ರೀತಿಯ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅದಕ್ಕೆ ಒಂದ್ಸಗೆ ನಾನು ಹೇಳ್ತೀನಿ ನಿಮಗೆ, ಏನು ಸರ್ ಅಂದರೆ ನಿಮ್ಮಲ್ಲಿರುವ ಡೌಟುಗಳನ್ನು, ನಿಮ್ಮಲ್ಲಿರುವ ಡೌಟೆಡ್ ಕ್ವಶನ್ಸ್ಗಳನ್ನು ನನಗೆ ವಾಟ್ಸಪ್ ಮಾಡಿ. ನೀವು ಹೆಸರು, ಎಷ್ಟನೇ ಕ್ಲಾಸ್, ಯಾವ್ದು ಅಂತ ಹೇಳ್ರಿ. ಯಾಕಂದರೆ ಆ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಓಕೆ, ವೀಕ್ಲಿ ನಾನು ಕ್ಲಾಸ್ ಬರ್ತಾ ಹೋಗ್ತೀನಿ, ಆ ಡೌಟ್ಗಳನ್ನ ಕ್ಲಿಯರ್ ಮಾಡ್ತಾ ಹೋಗ್ತೀನಿ. ಒನ್ಸ್ ಅಗೇನ್ ನಿಮಗೆ ಗೊತ್ತಿರಬೇಕು, ಏನು ಸರ್, ನಾವು ಟಾರ್ಗೆಟ್ ನವೋದಯ 2026 2026ರ ನವೋದಯವನ್ನು ಕ್ರ್ಯಾಕ್ ಮಾಡೋಣ
ಅಂತ ಒಂದು ಇನಿಷಿಯೇಟಿವ್ನ ತೆಗೆದುಕೊಂಡಿದ್ದೇವೆ. ನಿಮಗೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀನಿ. ಒನ್ಸ್ ಅಗೇನ್ ಆ ಇನಿಷಿಯೇಟಿವ್ ಬಗ್ಗೆ ನಿಮಗೆ ಸರ್ ನಮ್ಮ ಅದರಲ್ಲಿ ತಗೋಬೇಕಪ್ಪ, ಆನ್ಲೈನ್ ಕ್ಲಾಸಸ್ ತಗೋಬೇಕಪ್ಪ ಅಂತಂದರೆ ನೀವು ಕೆಳಗೆ ಕೊಟ್ಟಂತಹ ಕಾಂಟ್ಯಾಕ್ಟ್ ನಂಬರ್ಗಳಿಗೆ ಕಾಂಟ್ಯಾಕ್ಟ್ ಮಾಡಿ. ಇಲ್ಲಿಯವರೆಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಿಮ್ಮ ಭೇಟಿ. ಧನ್ಯವಾದಗಳು.